ಹಾಯ್ ಹಲೋ ನನ್ನ ಪ್ರೀತಿಯ ನೋಡುಗರೆ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ಶಿಲ್ಪ ರಾಘವೇಂದ್ರ ಜಿ.ಆರ್. ಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳು ಮೊದಲು ನೀವೇ ನೋಡಿ. ನನ್ನ ಈ ಪ್ರಯತ್ನಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಲ್ವಾ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನು ಇವತ್ತು ನಿಮಗೆ ಸುಲಭವಾಗಿ ರುಚಿಕರವಾದ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೋಟೆಲ್ಗಳಲ್ಲಿ ಸಿಗುವಂತಹ ರುಚಿಯಲ್ಲಿ ತಯಾರಿಸಬಹುದು. ಇಷ್ಟ ಆದರೆ ನೀವು ಒಮ್ಮೆ ಮಾಡಿ ನೋಡಿ. ಈ ರುಚಿಕರವಾದ ಚಿಕನ್ ಬಿರಿಯಾನಿ ಮಾಡಿಕೊಳ್ಳಲು ಯಾವ ಪದಾರ್ಥಗಳು ಬೇಕು ಎಂದು ನೋಡೋಣ ಬನ್ನಿ. ಮೊದಲು ಒಗ್ಗರಣೆಗಾಗಿ ಸ್ವಲ್ಪ ಚಕ್ಕೆ, 3 ಏಲಕ್ಕಿ, 3 ಅಥವಾ 4 ಲವಂಗ ತೆಗೆದುಕೊಳ್ಳಬೇಕು. ನಂತರ 1 ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಳ್ಳಿ, 1 ಟೊಮೊಟೊ ಸಣ್ಣಗೆ ಹೆಚ್ಚಿಕೊಳ್ಳಿ, 3 ರಿಂದ 4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಕೊಳ್ಳಿ, ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡು ಇಟ್ಟುಕೊಳ್ಳಿ. ನಂತರ ಚಿಕನ್ ಬಿರಿಯಾನಿ ಮಸಾಲೆಗಾಗಿ 2 ಈರುಳ್ಳಿ ಸಣ್ಣಗೆ ಹೆಚ್ಚಿಕೊಳ್ಳಿ, 2 ಟೊಮೊಟೊ ಸಣ್ಣಗೆ ಹೆಚ್ಚಿಕೊಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿಕೊಳ್ಳಿ, ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರುವುದು, 1 ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಇಟ್ಟುಕೊಳ್ಳಿ. ಅರ್ಧ ಕೆಜಿ ಚಿಕನ್ ತೆಗೆದುಕೊಳ್ಳಬೇಕು. ಈಗ ಮೊದಲು ಬಿರಿಯಾನಿಗೆ ಒಗ್ಗರಣೆ ಹಾಕಿಕೊಳ್ಳುವಂಥ ಸಮಯ. ಕುಕ್ಕರ್ನಲ್ಲಿ ಎಣ್ಣೆ ಹಾಕಿಕೊಂಡು ಬಿಸಿ ಆದ ನಂತರ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸಬೇಕು. ನಂತರ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟುಕೊಂಡ ಪದಾರ್ಥಗಳಾದ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಹಾಕಿ ಚೆನ್ನಾಗಿ ತಿರುಗಿಸಬೇಕು. ನಂತರ ಅದಕ್ಕೆ ಚಿಕನ್ ಹಾಕಿ ತಿರುಗಿಸಿಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. 1 ಸ್ಪೂನ್ ಖಾರದ ಪುಡಿ ಹಾಕಬೇಕು. ಚಿಕನ್ ಮಸಾಲ ಪುಡಿ ಹಾಕಬೇಕು. ಹಾಗೂ ಬಿರಿಯಾನಿ ಮಸಾಲ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸಬೇಕು. ಚೆನ್ನಾಗಿ ತಿರುಗಿಸಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಹಾಕಿಸಿಕೊಳ್ಳಬೇಕು. ಈಗ ಬಿರಿಯಾನಿ ಮಸಾಲೆಗಾಗಿ ಮಿಕ್ಸಿ ಜಾರ್ಗೆ ಸಣ್ಣಗೆ ಹೆಚ್ಚಿಕೊಂಡ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಕುಕ್ಕರ್ 3 ವಿಷಲ್ ಹಾಕಿಸಿಕೊಂಡ ನಂತರ ಚೆನ್ನಾಗಿ ತಿರುಗಿಸಿಕೊಳ್ಳಬೇಕು. ತಿರುಗಿಸಿಕೊಂಡು ಅದಕ್ಕೆ ನುಣ್ಣಗೆ ರುಬ್ಬಿಕೊಂಡ ಮಸಾಲೆ ಹಾಕಿಕೊಳ್ಳಬೇಕು. ಈಗ ಅದಕ್ಕೆ 2 ಕಪ್ ಅಕ್ಕಿ ತೊಳೆದುಕೊಂಡು ಹಾಕಿಕೊಳ್ಳಬೇಕು. ಹಾಕಿದ ನಂತರ ಚೆನ್ನಾಗಿ ತಿರುಗಿಸಬೇಕು.
ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ನೀರನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ಅಗತ್ಯವಾದ ನೀರನ್ನು ಹಾಕಿರುವುದನ್ನು ನೋಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹಾಕಿಸಿಕೊಂಡರೆ ರುಚಿಕರವಾದ ಚಿಕನ್ ಬಿರಿಯಾನಿ ರೆಡಿಯಾದಂತೆ. ಎರಡು ವಿಷಲ್ ಹಾಕಿಸಿಕೊಂಡು ಕುಕ್ಕರ್ ಪ್ರೆಷರ್ ಕಡಿಮೆ ಆದ ನಂತರ ಮುಚ್ಚಳ ತೆಗೆದು ಒಮ್ಮೆ ಕುಕ್ಕರ್ನಲ್ಲಿ ಇರುವಂತೆ ಬಿರಿಯಾನಿ ಚೆನ್ನಾಗಿ ತಿರುಗಿಸಬೇಕು. ಮೇಲ್ಭಾಗದಲ್ಲಿರುವಂತ ಮಸಾಲೆಯು ಎಲ್ಲ ಮಿಕ್ಸ್ ಆಗುವಂತೆ ತಿರುಗಿಸಿಕೊಳ್ಳಬೇಕು. ಈಗ ಚಿಕನ್ ಬಿರಿಯಾನಿ ಸರ್ವ್ ಮಾಡಲು ಸಿದ್ಧ. ಈಗ ಒಂದು ತಟ್ಟೆಯಲ್ಲಿ ಚಿಕನ್ ಬಿರಿಯಾನಿ ಹಾಕಿಕೊಂಡು ಅದರ ಜೊತೆಗೆ ಮೊಸರು ಬಜ್ಜಿ ಮತ್ತು ಚಿಕನ್ ಗ್ರೇವಿಯೊಂದಿಗೆ ತಿಂದರೆ ವಾವ್, ಅದ್ಭುತ ರುಚಿ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸುವಂತಿದ್ದರೆ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.